ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಇತರ 6 ದ್ವೀಪಗಳ ಮತ್ತು ಲೋಕಾಲೋಕ ಪರ್ವತದ ವರ್ಣನೆ ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕ ಮಹರ್ಷಿಗಳು ಹೇಳುತ್ತಾರೆ, ಅತಃ ಪರಂ ಪ್ಲಕ್ಷಾದೀನಾಂ ಪ್ರಮಾಣ ಲಕ್ಷಣ ಸಂಸ್ಥಾನತೋ ವರ್ಷ ವಿಭಾಗ ಉಪವರ್ಣ್ಯತೆ. ರಾಜೇಂದ್ರನೇ, ಇಲ್ಲಿಯವರೆಗೆ ನಿನಗೆ ಜಂಬೂದ್ವೀಪವನ್ನು ವರ್ಣಿಸಿದನು. ಇನ್ನು ಪ್ಲಕ್ಷವೇ ಮುಂತಾದ ದ್ವೀಪಗಳ ಪ್ರಮಾಣ, ಲಕ್ಷಣ ಮತ್ತು ಆಕಾರಗಳನ್ನು, ಆ ದ್ವೀಪಗಳಲ್ಲಿರುವ ವರ್ಷಗಳ ವಿಭಾಗಗಳನ್ನು ವರ್ಣಿಸುತ್ತೇನೆ ಕೇಳು. ಮೇರುಪರ್ವತವು ಜಂಬೂದ್ವೀಪದಿಂದ ಬಳಸಲ್ಪಟ್ಟಿರುವಂತೆ ಜಂಬೂದ್ವೀಪವು ತನ್ನಷ್ಟೇ ಅಳತೆ ವಿಸ್ತಾರಗಳುಳ್ಳ 1,00,000 ಯೋಜನದಷ್ಟು ವಿಸ್ತಾರವಾದ ಲವಣ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ. ಜಂಬೂ ದ್ವೀಪದಲ್ಲಿ ಎಷ್ಟು ಉನ್ನತವಾದ ನೇರಳೆ ಮರವಿದೆಯೋ ಅಷ್ಟೇ ಎತ್ತರವಿರುವ ಅತಿ ದೊಡ್ಡ ಚಿನ್ನದ ಬಸರಿ ಮರವು ಆ ದ್ವೀಪದಲ್ಲಿದೆ. ಆದುದರಿಂದ ಇದಕ್ಕೆ ಪ್ಲಕ್ಷ ದ್ವೀಪವೆಂದು ಹೆಸರಾಯಿತು. ಇದಕ್ಕೆ 7 ನಾಲಿಗೆಗಳಿಂದ ಕಂಗೊಳಿಸುತ್ತಿರುವ ಅಗ್ನಿದೇವನು ಬೆಳಗುತ್ತಿದ್ದಾನೆ. ಪ್ರಿಯವೃತ ಮಹಾರಾಜನ ಪುತ್ರನಾದ ಇದ್ಮಜಿಹ್ವನು ಈ ದ್ವೀಪಕ್ಕೆ ಅಧಿಪತಿಯು. ಆತನು ಇದನ್ನು 7 ವರ್ಷಗಳನ್ನಾಗಿ ವಿಂಗಡಿಸಿ ಆಯಾ ವರ್ಷದ ಹೆಸರನ್ನೇ ಹೊಂದಿರುವ ತನ್ನ ಪುತ್ರರಿಗೆ ಅವುಗಳ ಆಧಿಪತ್ಯವನ್ನು ಒಪ್ಪಿಸಿ ತಾನು ಅಧ್ಯಾತ್ಮ ಯೋಗವನ್ನು ಆಶ್ರಯಿಸಿ ಮುಕ್ತನಾದನು. ಶಿವ, ಯವಸ, ಸುಭದ್ರ, ಶಾಂತ, ಕ್ಷೇಮ, ಅಮೃತ ಮತ್ತು ಅಭಯ ಎಂಬಿವೆ ಆ 7 ವರ್ಷಗಳು. ಅವುಗಳಲ್ಲೂ 7 ಪರ್ವತಗಳು ಮತ್ತು 7 ನದಿಗಳು ಪ್ರಸಿದ್ಧವಾಗಿವೆ. ಮಣಿಕೂಟ, ವಜ್ರಕೂಟ, ಇಂದ್ರಸೇನ, ಜ್ಯೋತಿಷ್ಮಾನ್, ಸುಪರ್ಣ, ಹಿರಣ್ಯಷ್ಠೇವ ಮತ್ತು ಮೇಘಮಾಲ ಎಂಬ 7 ಗಡಿಯಾಗಿರುವ ಪರ್ವತಗಳು. ಹಾಗೆಯೇ ಅರುಣ, ನೃಮ್ಣ, ಅಂಗೀರಸಿ, ಸಾವಿತ್ರಿ, ಸುಪ್ರಭಾತ, ಋತಂಭರ ಮತ್ತು ಸತ್ಯಂಭರ ಎಂಬ 7 ಮಹಾನದಿಗಳು. ಅಲ್ಲಿ ಹಂಸ, ಪತಂಗ, ಊರ್ಧಾಯನ ಮತ್ತು ಸತ್ಯಂಗ ಎಂಬ ಹೆಸರಿನ 4 ವರ್ಣಗಳಿಗೆ ಸೇರಿದ ಜನರಿದ್ದಾರೆ. ಇವರು ಮೇಲೆ ಹೇಳಿದ ಮಹಾನದಿಗಳಲ್ಲಿ ಸ್ನಾನ ಮಾಡಿ ತಮ್ಮ ರಜೋಗುಣ ತಮೋಗುಣಗಳನ್ನು ಕಳೆದುಕೊಂಡವರಾಗಿ 1000 ವರ್ಷಗಳ ಕಾಲದ ಆಯುಸ್ಸುಳ್ಳವರಾಗಿದ್ದಾರೆ. ಇವರ ದೇಹಗಳು ದೇವತೆಗಳ ದೇಹಗಳಂತೆಯೇ ಆಯಾಸ, ಬೆವರು ಇವೇ ಮುಂತಾದ ದೋಷಗಳಿಂದ ರಹಿತವಾಗಿವೆ. ಸಂತಾನಗಳ ಜನನದ ವಿಷಯದಲ್ಲೂ ಇವರು ದೇವತೆಗಳನ್ನೇ ಹೋಲುತ್ತಾರೆ. ಇವರು ತ್ರೈವಿದ್ಯೆಯ ಮೂಲಕ 3 ವೇದಗಳಲ್ಲಿಯೂ ವರ್ಣಿತರಾಗಿ ಸ್ವರ್ಗಕ್ಕೆ ದ್ವಾರವಾಗಿರುವ ಭಗವಂತನಾದ ಸೂರ್ಯನನ್ನು ಹೀಗೆ ಉಪಾಸನೆ ಮಾಡುತ್ತಾರೆ. ಪ್ರತ್ನಸ್ಯ ವಿಷ್ಣೋ ರೂಪಂ ಯತ್ ಸತ್ಯಸ್ಯರ್ಥಸ್ಯ ಬ್ರಹ್ಮಣಃ ಅಮೃತಸ್ಯ ಚ ಮೃತ್ಯೋಶ್ಚ ಸೂರ್ಯಮಾತ್ಮಾನಮೀಮಹೀತಿ. ಸತ್ಯಕ್ಕೂ ಅಂದರೆ ಆಚರಣೆಯಲ್ಲಿರುವ ಧರ್ಮಕ್ಕೂ, ಋತಕ್ಕೂ ಅಂದರೆ ನಿಯಮರೂಪದಲ್ಲಿರುವ ಧರ್ಮಕ್ಕೂ, ವೇದಕ್ಕೂ, ಅಮೃತಕ್ಕೂ ಮತ್ತು ಮೃತ್ಯುವಿಗೂ ಆತ್ಮಸ್ವರೂಪನಾಗಿ ಪುರಾಣ ಪುರುಷನಾದ ವಿಷ್ಣು ಸ್ವರೂಪಿಯಾದ ಸೂರ್ಯ ಭಗವಂತನನ್ನು ನಾವು ಶರಣು ಹೊಂದುತ್ತೇವೆ ಎಂದು ಆ ಸೂರ್ಯದೇವನನ್ನು ಸ್ತೋತ್ರ ಮಾಡುತ್ತಾರೆ. ಪ್ಲಕ್ಷವೇ ಮುಂತಾದ 5 ದ್ವೀಪಗಳಲ್ಲಿ ಎಲ್ಲ ಮನುಷ್ಯರಿಗೂ ಹುಟ್ಟಿನಿಂದಲೇ ಆಯಸ್ಸು, ಇಂದ್ರಿಯ, ಮನೋಬಲ, ಇಂದ್ರಿಯ ಬಲ, ಶಾರೀರಿಕ ಬಲ, ಬುದ್ಧಿ ಮತ್ತು ಪರಾಕ್ರಮಗಳು ಸಹಜವಾಗಿ ಒಂದೇ ಸಮನಾಗಿರುತ್ತವೆ. ಪ್ಲಕ್ಷ ದ್ವೀಪವು ತನ್ನಂತೆಯೇ 2,00,000 ಯೋಜನಗಳಷ್ಟು ವಿಸ್ತಾರವಾದ ಕಬ್ಬಿನ ರಸದ ಕಡಲಿನಿಂದ ಸುತ್ತುವರಿಯಲ್ಪಟ್ಟಿದೆ. ಅದರ ಮುಂದೆ ಅದಕ್ಕೆ 2ರಷ್ಟು ವಿಸ್ತಾರವುಳ್ಳ 4,00,000 ಯೋಜನಗಳಷ್ಟು ವಿಸ್ತಾರವುಳ್ಳ ಶಾಲ್ಮಲಿ ದ್ವೀಪವಿದೆ. ಅದು ತನ್ನಷ್ಟೇ ವಿಸ್ತಾರವುಳ್ಳ ಮಧ್ಯದ ಸಮುದ್ರದಿಂದ ಬಳಸಲ್ಪಟ್ಟಿದೆ. ಪ್ಲಕ್ಷ ದ್ವೀಪದಲ್ಲಿ ಬಸರಿ ಮರವು ಇರುವಂತೆ ಇದರಲ್ಲಿ ಆ ಬಸರಿ ಮರದಷ್ಟೇ ಎತ್ತರವುಳ್ಳ ಬೂರುಗದ ಮರವಿದೆ. ಈ ವೃಕ್ಷವೇ ತನ್ನ ವೇದಮಯವಾದ ರೆಕ್ಕೆಗಳಿಂದ ಕೂಡಿ ಶ್ರೀ ಭಗವಂತನನ್ನು ಸ್ತೋತ್ರ ಮಾಡುತ್ತಿರುವ ಪಕ್ಷಿರಾಜರಾದ ಗರುಡ ದೇವರ ಬೀಡೆಂದು, ಇದೇ ಆ ದ್ವೀಪದ ಹೆಸರಿಗೂ ಕಾರಣವೆಂದು ಹೇಳುತ್ತಾರೆ. ಪ್ರಿಯವೃತನ ಪುತ್ರನಾದ ಯಜ್ಞಬಾಹುವು ಆ ದ್ವೀಪಕ್ಕೆ ಅಧಿಪತಿಯು. ಆತನು ಈ ದ್ವೀಪವನ್ನು ಸರೋಚನ, ಸೌಮನಸ್ಯ, ರಮಣಕ, ದೇವವರ್ಷ, ಪಾರಭದ್ರ, ಆಪ್ಯಾಯನ ಮತ್ತು ಅವಿಜ್ಞಾತಗಳೆಂದು 7 ವಿಭಾಗ ಮಾಡಿ ಅವುಗಳನ್ನು ಅದೇ ಹೆಸರುಗಳುಳ್ಳ ತನ್ನ ಪುತ್ರರಿಗೆ ಹಂಚಿಕೊಟ್ಟನು. ಅದರಲ್ಲೂ 7 ವರ್ಷ ಪರ್ವತಗಳು ಮತ್ತು 7 ಮಹಾನದಿಗಳು ಪ್ರಸಿದ್ಧವಾಗಿವೆ. ಸ್ವರಸ, ಶತಶೃಂಗ, ವಾಮದೇವ, ಕುಂದ, ಮುಕುಂದ, ಪುಷ್ಪವರ್ಷ ಮತ್ತು ಸಹಸ್ರಶ್ರುತಿ ಇವೇ ಆ ಪರ್ವತಗಳ ನಾಮಧೇಯಗಳು. ಅನುಮತಿ, ಸಿನಿವಾಲಿ, ಸರಸ್ವತಿ, ಕುಹು, ರಜನಿ, ನಂದ ಮತ್ತು ರಾಕ ಎಂಬಿವು ನದಿಗಳ ಹೆಸರುಗಳು. ಆ ವರ್ಷಗಳಲ್ಲಿ ವಾಸ ಮಾಡುತ್ತಿರುವ ಶ್ರುತಧರ, ವೀರ್ಯಧರ, ವಸುಂಧರ ಮತ್ತು ಈಶಂಧರ ಎಂಬ 4 ವರ್ಣಗಳಿಗೆ ಸೇರಿದ ಜನರು ವೇದಮಯನೂ ಆತ್ಮಸ್ವರೂಪನೂ ಆಗಿರುವ
ಭಗವಂತನಾದ ಚಂದ್ರದೇವನನ್ನು ವೇದ ಮಂತ್ರಗಳಿಂದ ಉಪಾಸನೆ ಮಾಡುತ್ತಾ ಹೀಗೆ ಸ್ತುತಿಸುತ್ತಾರೆ. ಸ್ವಗೋಭಿ ಪಿತೃದೇವೇಭ್ಯೋ ವಿಭಜನ್ ಕೃಷ್ಣ ಶುಕ್ಲಯೋ ಪ್ರಜಾನಾಂ ಸರ್ವಾಸಾಂ ರಾಜಾಂಧ ಸೋಮೋನ ಅಸ್ತ್ವೇತಿ. ತನ್ನ ಕಿರಣಗಳಿಂದ ಶುಕ್ಲಪಕ್ಷದಲ್ಲಿ ದೇವತೆಗಳನ್ನು ಮತ್ತು ಕೃಷ್ಣ ಪಕ್ಷದಲ್ಲಿ ಪಿತೃಗಳನ್ನು ಅನ್ನದಿಂದ ತೃಪ್ತಿಪಡಿಸುವವನು, ಔಷಧಿಗಳಿಗೆ ಅಧಿಪತಿಯಾಗಿ ಎಲ್ಲ ಪ್ರಜೆಗಳಿಗೂ ಅನ್ನವನ್ನು ನೀಡುವವನು ಆಗಿರುವ ಸೋಮದೇವನು ನಮಗೆಲ್ಲರಿಗೂ ರಾಜನಾಗಿ ನಮಗೆ ರಂಜನೆಯನ್ನು ಉಂಟು ಮಾಡುತ್ತಿರಲಿ. ಇದೇ ರೀತಿಯಲ್ಲಿ ಮಧ್ಯ ಸಮುದ್ರದ ಮುಂದೆ ಅದಕ್ಕೆ 2ರಷ್ಟು ವಿಸ್ತಾರವುಳ್ಳ, ಅಂದರೆ 8 ಲಕ್ಷ ಯೋಜನ ವಿಸ್ತಾರವುಳ್ಳ ಕುಶದ್ವೀಪವಿದೆ. ಅದು ಕೂಡ ಹಿಂದೆ ಹೇಳಿದ ದ್ವೀಪಗಳಂತೆಯೇ ತನ್ನಷ್ಟೇ ವಿಸ್ತಾರವುಳ್ಳ ತುಪ್ಪದ ಸಮುದ್ರದಿಂದ ಬಳಸಲ್ಪಟ್ಟಿದೆ. ಇದರಲ್ಲಿ ಶ್ರೀ ಭಗವಂತನು ನಿರ್ಮಿಸಿರುವ ಒಂದು ದರ್ಬೆಯ ತಂಡೆ ಇರುವುದರಿಂದ ಇದಕ್ಕೆ ಕುಶದ್ವೀಪವೆಂದು ಹೆಸರು ಬಂದಿದೆ. ಇದು ಮತ್ತೊಂದು ಅಗ್ನಿಯಂತೆಯೇ ಇದ್ದು ತನ್ನ ಹುಲ್ಲುಗಳ ಕಾಂತಿಯಿಂದ ಎಲ್ಲ ದಿಕ್ಕುಗಳನ್ನು ಬೆಳಗಿಸುತ್ತಿದೆ. ಎಲೈ ರಾಜೇಂದ್ರನೇ, ಪ್ರಿಯವ್ರತನ ಪುತ್ರನಾದ ಹಿರಣ್ಯರೇತ ಮಹಾರಾಜನು ಈ ದ್ವೀಪಕ್ಕೆ ಅಧಿಪತಿಯು. ಆತನು ಆ ದ್ವೀಪವನ್ನು 7 ಆಗಿ ವಿಭಾಗಿಸಿ ಅವುಗಳಲ್ಲಿ ಒಂದೊಂದನ್ನು ತನ್ನ ಪುತ್ರರಾದ ವಸುದಾನ, ದೃಢರುಚಿ, ನಾಭಿಗುಪ್ತ, ಸ್ತುತ್ಯವ್ರತ, ವಿವಿಕ್ತ ಮತ್ತು ವಾಮದೇವ ಎಂಬ 7 ಮಂದಿಗೆ ಹಂಚಿಕೊಟ್ಟು ತಾನು ತಪಸ್ಸನ್ನು ಆಚರಿಸಲು ಹೊರಟು ಹೋದನು. ಅವುಗಳ ಗಡಿಗಳನ್ನು ನಿರ್ಧರಿಸುವ 7 ಪರ್ವತಗಳುಂಟು ಮತ್ತು 7 ನದಿಗಳು ಅಲ್ಲಿ ಪ್ರವಹಿಸುತ್ತವೆ. ಚಕ್ರ, ಚತುಶ್ರಂಗ, ಕಪಿಲ, ಚಿತ್ರಕೂಟ, ದೇವಾನೀಕ, ಊರ್ಧ್ವರೋಮ ಮತ್ತು ದ್ರವಿಣ ಎಂಬ ಆ 7 ಆ ಎಲ್ಲೆಯ ಪರ್ವತಗಳು. ರಸಕುಲ್ಯ, ಮಧುಕುಲ್ಯ, ಮಿತ್ರವಿಂದ, ಶ್ರುತವಿಂದ, ದೇವಗರ್ಭ, ಘೃತಚ್ಯುತ ಮತ್ತು ಮಂತ್ರಮಾಲಾ ಎಂಬ 7 ಅಲ್ಲಿ ಪ್ರವಹಿಸುತ್ತಿರುವ ಮಹಾನದಿಗಳು. ಆ ನದಿಗಳಲ್ಲಿ ಮಿಂದು ಕುಶದ್ವೀಪ ನಿವಾಸಿಗಳಾದ ಕುಶಲ, ಕೋವಿದ, ಅಭಿಯುಕ್ತ ಮತ್ತು ಕುಲಜರೆಂಬ 4 ವರ್ಣದ ಪುರುಷರು ಅಗ್ನಿ ಸ್ವರೂಪನಾದ ಭಗವಂತನಾದ ಶ್ರೀಹರಿಯನ್ನು ಯಜ್ಞವೇ ಮುಂತಾದ ಕರ್ಮಕೌಶಲದ ಮೂಲಕ ಉಪಾಸನೆ ಮಾಡುತ್ತಾ ಹೀಗೆ ಸ್ತುತಿಸುತ್ತಾರೆ. ಪರಸ್ಯ ಬ್ರಹ್ಮಣ ಸಾಕ್ಷಾತ್ ಜಾತವೇದೋಸಿ ಹವ್ಯವಾಟ್ ದೇವಾನಾಂ ಪುರುಷಾಂಗಾನಾಂ ಯಜ್ಞೇನ ಪುರುಷಂಜಯೇತಿ. ಎಲೈ ಅಗ್ನಿದೇವನೇ, ನೀನು ಪರಬ್ರಹ್ಮಕ್ಕೆ ಸಾಕ್ಷಾತ್ತಾಗಿ ಹವಿಸ್ಸನ್ನು ಕೊಂಡೊಯ್ಯುವವನು. ಆದುದರಿಂದ ಶ್ರೀ ಭಗವಂತನಿಗೆ ಅಂಗಭೂತರಾಗಿರುವ ದೇವತೆಗಳನ್ನು ಕುರಿತು ನಾವು ಮಾಡುವ ಯಜ್ಞಗಳ ಮೂಲಕ ಅಂಗಿಯಾಗಿರುವ ಆ ಶ್ರೀಹರಿಗೆ ಯಜ್ಞಪೂಜೆಯು ಸಂತೃಪ್ತಿಯುಂಟಾಗುವಂತೆ ಮಾಡು. ಎಲೈ ರಾಜನೇ, ತುಪ್ಪದ ಸಮುದ್ರಕ್ಕೆ ಹೊರಗಡೆಯಲ್ಲಿ ಅದಕ್ಕೆ 2ರಷ್ಟು ವಿಸ್ತಾರವಾಗಿರುವ, ಅಂದರೆ 16 ಲಕ್ಷ ಯೋಜನ ವಿಸ್ತಾರವುಳ್ಳ ಕ್ರೌಂಚ ದ್ವೀಪವಿದೆ. ಕುಶದ್ವೀಪವು ತುಪ್ಪದ ಸಮುದ್ರದಿಂದ ಬಳಸಲ್ಪಟ್ಟಿರುವಂತೆ ಇದು ತನ್ನಷ್ಟೇ ವಿಸ್ತಾರವುಳ್ಳ ಹಾಲಿನ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ. ಇಲ್ಲಿ ಕ್ರೌಂಚವೆಂಬ ಮಹಾಪರ್ವತವು ಇರುವುದರಿಂದ ಈ ದ್ವೀಪಕ್ಕೆ ಕ್ರೌಂಚ ದ್ವೀಪ ಎಂದು ಹೆಸರಾಯಿತು. ಈ ಪರ್ವತವು ಹಿಂದೆ ಸ್ವಾಮಿ ಕಾರ್ತಿಕೇಯನ ಶಕ್ತ್ಯಾಯುಧದಿಂದ ಭೇದಿಸಲ್ಪಟ್ಟು ಗಾಯಗೊಂಡಿದ್ದರೂ ಕ್ಷೀರ ಸಮುದ್ರದಿಂದ ನೆನೆಸಲ್ಪಟ್ಟು ವರುಣ ದೇವರ ರಕ್ಷಣೆಗೂ ಒಳಪಟ್ಟು ಭಯರಹಿತವಾಯಿತು. ಪ್ರಿಯವ್ರತನ ಪುತ್ರ ಘೃತಪೃಷ್ಠನು ಈ ಪರ್ವತಕ್ಕೆ ಅಧಿಪತಿಯಾಗಿದ್ದನು. ಆತನು ಮಹಾಜ್ಞಾನಿಯು. ಆ ದ್ವೀಪವನ್ನು 7 ವರ್ಷಗಳನ್ನಾಗಿ ವಿಂಗಡಿಸಿ ಅವುಗಳನ್ನು ಆಯಾ ವರ್ಷದ ಹೆಸರನ್ನೇ ಹೊಂದಿರುವ ತನ್ನ 7 ಮಂದಿ ಪುತ್ರರಿಗೆ ಹಂಚಿಕೊಟ್ಟು ಅವರನ್ನು ಅಲ್ಲಿ ತನ್ನ ಉತ್ತರಾಧಿಕಾರಿಗಳನ್ನಾಗಿ ನೇಮಿಸಿ ಸಮಸ್ತ ಜೀವಿಗಳಿಗೂ ತಾನೇ ಅಂತರಾತ್ಮನಾಗಿ ಪರಮ ಮಂಗಲಮಯವಾದ ಕೀರ್ತಿಯುಳ್ಳ ಭಗವಂತನಾದ ಶ್ರೀಹರಿಯ ಅಡಿದಾವರೆಗಳನ್ನು ಶರಣು ಹೊಂದಿದನು. ಆಮ, ಮಧುರುಹ, ಮೇಘಪೃಷ್ಠ, ಸುಧಾಮ, ಭ್ರಾಜಿಷ್ಠ, ಲೋಹಿತಾರ್ಣ ಮತ್ತು ವನಸ್ಪತಿ ಎಂಬುವರೇ ಘೃತಪೃಷ್ಠ ಮಹಾರಾಜನ ಪುತ್ರರು. ಅವರ ವರ್ಷಗಳಲ್ಲಿಯೂ 7 ಕುಲಪರ್ವತಗಳು ಮತ್ತು 7 ನದಿಗಳು ವಿರಾಜಿಸುತ್ತಿವೆ. ಶುಕ್ಲ, ವರ್ಧಮಾನ, ಭೋಜನ, ಉಪಬರ್ಹಿಣ, ನಂದ, ನಂದನ, ಸರ್ವತೋಭದ್ರ ಎಂಬಿವೆ 7 ಪರ್ವತಗಳು. ಅಭಯ, ಅಮೃತೌಘ, ಆರ್ಯಕ, ತೀರ್ಥವತಿ, ತೃಪ್ತಿರೂಪವತಿ, ಪವಿತ್ರವತಿ ಮತ್ತು ಶುಕ್ಲ ಎಂಬುವು ಅಲ್ಲಿಯ 7 ನದಿಗಳು. ಅವುಗಳ ಪವಿತ್ರವೂ ನಿರ್ಮಲವೂ ಆದ ಜಲವನ್ನು ಸೇವಿಸುವ ಅಲ್ಲಿಯ ಪುರುಷ, ವೃಷಭ, ದ್ರವಿಮ ಮತ್ತು ದೇವಕ ಎಂಬ 4 ವರ್ಣಗಳಿಗೆ ಸೇರಿದ ಅಲ್ಲಿಯ ನಿವಾಸಿಗಳು ನೀರು ತುಂಬಿದ ಅಂಜಲಿಗಳಿಂದ ನೀರಿನ ದೇವತೆಯಾದ ವರುಣದೇವರನ್ನು ಉಪಾಸನೆ ಮಾಡುವರು. ಅವರು ಈ ಮಂತ್ರದಿಂದ ಜಲಾಧಿಪತಿಯನ್ನು ಪೂಜಿಸುತ್ತಾರೆ. ಅಪಪುರುಷ ವೀರ್ಯಾಸ್ಥ ಪುನಂತಿರ್ಭೂರ್ಭುವ ಸ್ವಃ ತಾನಃ ಪುನೀತಾಮಿವಗ್ನಿ ಸ್ಪೃಶತಾಮಾತ್ಮನ ಭುವಗಿತಿ. ಎಲೈ ಜಲದೇವತೆಯೇ, ನೀನು ಪರಮಪುರುಷನಿಂದ ಸಾಮರ್ಥ್ಯವನ್ನು ಪಡೆದಿದ್ದೀಯೇ. ಭೂಹು, ಭುವಃ, ಸುವಹ ಎಂಬ 3 ಲೋಕಗಳನ್ನು ಪವಿತ್ರಗೊಳಿಸುತ್ತಿದ್ದೀಯೇ. ಸ್ವಾಭಾವಿಕವಾಗಿಯೇ ಪಾವನಗೊಳಿಸುವ ಶಕ್ತಿಯನ್ನು ಹೊಂದಿದ್ದೀಯೇ.
ನಮ್ಮ ಶರೀರದಿಂದ ನಿನ್ನನ್ನು ಮುಟ್ಟುತ್ತಿರುವ ನಮ್ಮ ಅಂಗಗಳನ್ನು ಪವಿತ್ರಗೊಳಿಸು. ಇದೇ ರೀತಿಯಲ್ಲೇ ಕ್ಷೀರ ಸಮುದ್ರಕ್ಕಿಂತಲೂ ಆಚೆಗೆ ಅದರ 4 ಕಡೆಗಳಲ್ಲೂ 32 ಲಕ್ಷ ಯೋಜನ ವಿಸ್ತಾರವುಳ್ಳ ಶಾಖ ದ್ವೀಪವಿದೆ. ಈ ಶಾಖ ದ್ವೀಪವನ್ನು ಇದರಷ್ಟೇ ವಿಸ್ತಾರವುಳ್ಳ ಮೊಸರು ಕೆನೆಯ ಸಮುದ್ರವು ಬಳಸಿಕೊಂಡಿದೆ. ಈ ದ್ವೀಪದಲ್ಲಿ ಶಾಖವೆಂಬ ಹೆಸರಿನ ಮಹಾವೃಕ್ಷವೊಂದುಂಟು. ಈ ಕ್ಷೇತ್ರಕ್ಕೆ ಶಾಖದ್ವೀಪವೆಂದು ಹೆಸರು ಬರಲು ಈ ವೃಕ್ಷವೇ ಕಾರಣವು. ಮತ್ತು ಈ ವೃಕ್ಷವು ಅದ್ಭುತವಾದ ಪರಿಮಳದಿಂದ ಘಮಘಮಿಸುತ್ತಾ ಇಡೀ ದ್ವೀಪವನ್ನು ತನ್ನ ಸುವಾಸನೆಯಿಂದ ತುಂಬುತ್ತಿದೆ. ಇದರ ಅಧಿಪತಿಯಾದ ಮೇಧಾತಿಥಿ ಎಂಬುವನು ಕೂಡ ಪ್ರಿಯವ್ರತ ಮಹಾರಾಜನ ಪುತ್ರನೇ. ಆತನು ತನ್ನ ಈ ದ್ವೀಪವನ್ನು 7 ವರ್ಷಗಳನ್ನಾಗಿ ವಿಭಾಗ ಮಾಡಿ ಅವುಗಳ ಆಧಿಪತ್ಯವನ್ನು ಆಯಾ ದ್ವೀಪದ ಹೆಸರನ್ನೇ ಹೊಂದಿರುವ ತನ್ನ ಪುತ್ರರಾದ ಪುರೋಜವ, ಮನೋಜವ, ಪವಮಾನ, ಧೂಮ್ರಾನೀಕ, ಚಿತ್ರರೇಫ, ಬಹುರೂಪ ಮತ್ತು ವಿಶ್ವಧಾರ ಎಂಬುವರಿಗೆ ಒಪ್ಪಿಸಿಕೊಟ್ಬಿಟ್ಟು ತಾನು ಭಗವಂತನಾದ ಅನಂತನಲ್ಲಿ ಮನಸ್ಸನ್ನಿಟ್ಟು ತಪೋವನಕ್ಕೆ ತೆರಳಿಬಿಟ್ಟನು. ಈ ವರ್ಷಗಳಲ್ಲಿಯೂ 7 ಗಡಿಯ ಪರ್ವತಗಳು ಮತ್ತು 7 ನದಿಗಳು ಕಂಗೊಳಿಸುತ್ತಿವೆ. ಈಶಾನ, ಉರುಶೃಂಗ, ಬಲಭದ್ರ, ಶತಕೇಸರ, ಸಹಸ್ರಸ್ರೋತ, ದೇವಪಾಲ ಮತ್ತು ಮಹಾಸನ ಎಂಬ 7 ಎಲ್ಲೆಗಳನ್ನು ನಿರ್ಧರಿಸುವ ಗಿರಿಗಳು ಮತ್ತು ಅನಘ, ಆಯುರ್ಧ, ಉಭಯ ಸೃಷ್ಟಿ, ಅಪರಾಜಿತ, ಪಂಚಪದಿ, ಸಹಸ್ರಸ್ತುತಿ ಮತ್ತು ನಿಜಧೃತಿ ಎಂಬಿವೆ ಆ 7 ಮಹಾನದಿಗಳು. ಆ ವರ್ಷದಲ್ಲಿರುವ ಋತವ್ರತ, ಸತ್ಯವ್ರತ, ದಾನವ್ರತ ಮತ್ತು ಅನುವೃತರೆಂಬುವರು ಅಲ್ಲಿಯ 4 ವರ್ಣದವರು. ಆ 4 ವರ್ಣದವರು ಪ್ರಾಣಾಯಾಮದಿಂದ ತಮ್ಮ ರಜೋಗುಣ ತಮೋಗುಣಗಳನ್ನು ನೀಗಿದವರಾಗಿ ವಾಯುದೇವ ರೂಪಿಯಾದ ಶ್ರೀಹರಿಯನ್ನು ಆರಾಧಿಸುತ್ತಾರೆ. ಈ ಮಂತ್ರವನ್ನು ಜಪಿಸುತ್ತಾ ಅವರು ಶ್ರೀಹರಿಯನ್ನು ಉಪಾಸನೆ ಮಾಡುತ್ತಾರೆ. ಅಂತಃಪ್ರವಿಶ್ಯ ಭೂತಾನಿ ಯೋ ಬಿಭರ್ತ್ಯಾತ್ಮಕೇತುಭಿಃ ಅಂತರ್ಯಾಮೀಶ್ವರ ಸಾಕ್ಷಾತ್ ಪಾತು ನೋ ಯದ್ವಶೇ ಸ್ಫುಟಂ. ಯಾವನು ತನ್ನ ಪ್ರಾಣಾಪಾನಾದಿ ವೃತ್ತಿಗಳೆಂಬ ಧ್ವಜಗಳೊಡನೆ ಕೂಡಿ ಪ್ರಾಣಿಗಳ ಒಳಹೊಕ್ಕು ಅವುಗಳನ್ನು ರಕ್ಷಿಸುತ್ತಿದ್ದಾನೆಯೋ ಮತ್ತು ಜಗತ್ತೆಲ್ಲವೂ ಸ್ಪಷ್ಟವಾಗಿ ಯಾವನಿಗೆ ಅಧೀನವಾಗಿದೆಯೋ ಆ ಅಂತರ್ಯಾಮಿಯಾಗಿರುವ ಸಾಕ್ಷಾತ್ ವಾಯುರೂಪಿಯಾದ ಶ್ರೀ ಭಗವಂತನು ನಮ್ಮನ್ನು ರಕ್ಷಿಸಲಿ. ಹಾಗೆಯೇ ಕೆನೆ ಮೊಸರಿನ ಸಮುದ್ರಕ್ಕೆ ಆಚೆ ಅದರ 4 ಕಡೆಗಳಲ್ಲಿಯೂ ಅದಕ್ಕೆ 2ರಷ್ಟು ವಿಸ್ತಾರವುಳ್ಳ, ಅಂದರೆ 64 ಲಕ್ಷ ಯೋಜನೆಗಳ ವಿಸ್ತಾರವುಳ್ಳ ಪುಷ್ಕರ ದ್ವೀಪವಿದೆ. ಅದನ್ನು ಅದರಷ್ಟೇ ವಿಸ್ತಾರವುಳ್ಳ ಸಿಹಿ ನೀರಿನ ಸಮುದ್ರವು ಬಳಸಿಕೊಂಡಿದೆ. ಅಲ್ಲಿ ಲಕ್ಷಾಂತರ ಸುವರ್ಣಮಯವಾದ ದಳಗಳಿಂದ ಕೂಡಿ ಅಗ್ನಿಯ ಶಿಖೆಯಂತೆ ತೊಳತೊಳಗೆ ಬೆಳಗುತ್ತಿರುವ ಒಂದು ದೊಡ್ಡ ಕೆಂದಾವರೆಗಿದೆ. ಅದನ್ನು ಬ್ರಹ್ಮದೇವರ ಆಸನವೆಂದು ತಿಳಿಯುತ್ತಾರೆ. ದ್ವೀಪಕ್ಕೆ ಪುಷ್ಕರವೆಂಬ ಹೆಸರು ಬರುವುದಕ್ಕೆ ಆ ಕಮಲವೇ ಕಾರಣವು. ಆ ದ್ವೀಪದ ನಟ್ಟ ನಡುವೆ ಅದರ ಪೂರ್ವ ಮತ್ತು ಪಶ್ಚಿಮ ವಿಭಾಗಗಳ ಗಡಿಗಳನ್ನು ನಿರ್ಧರಿಸುವ ಮಾನಸೋತ್ತರವೆಂಬ ಒಂದೇ ಒಂದು ಪರ್ವತವಿದೆ. ಆ ಪರ್ವತದ ಎತ್ತರ 10,000 ಯೋಜನೆಗಳು ಮತ್ತು ಪರ್ವತದ ಉದ್ದವೂ ಅಷ್ಟೇ ಆಗಿದೆ. ಅದರ ಮೇಲೆ 4 ದಿಕ್ಕುಗಳಲ್ಲಿಯೂ ಕ್ರಮವಾಗಿ ಇಂದ್ರನೇ ಮುಂತಾದ 4 ದಿಕ್ಪಾಲಕರ ರಾಜಧಾನಿಗಳು ಬೆಳಗುತ್ತಿವೆ. ಆ ನಗರಿಗಳ ಮೇಲ್ಗಡೆಯಲ್ಲಿ ಸಂಚರಿಸುವ ಸೂರ್ಯದೇವನ ರಥದ ಸಂವತ್ಸರವೆಂಬ ಚಕ್ರವು ದೇವತೆಗಳಿಗೆ ಹಗಲು ರಾತ್ರಿಗಳೆನಿಸಿದ ಉತ್ತರಾಯಣ ಮತ್ತು ದಕ್ಷಿಣಾಯನ ರೂಪವಾಗಿ ಸದಾ ಸುತ್ತುತ್ತಿರುವುದು. ಆ ದ್ವೀಪಕ್ಕೆ ಅಧಿಪತಿಯಾದ ಪ್ರಿಯವ್ರತ ಪುತ್ರನಾದ ವೀತಿಹೋತ್ರ ಮಹಾರಾಜನು ಕೂಡ ತನ್ನ ಪುತ್ರರಾದ ರಮಣಕ ಮತ್ತು ಧಾತಕಿ ಎಂಬುವರಿಗೆ 2 ವರ್ಷಗಳ ಆಧಿಪತ್ಯವನ್ನು ಒಪ್ಪಿಸಿ ತನ್ನ ಅಣ್ಣಂದಿರಂತೆ ಭಗವತ್ ಸೇವೆಯಲ್ಲೇ ತತ್ಪರನಾಗಿದ್ದಾನೆ. ಅಲ್ಲಿಯ ನಿವಾಸಿಗಳು ಬ್ರಹ್ಮರೂಪಿಯಾದ ಶ್ರೀ ಭಗವಂತನನ್ನು ಬ್ರಹ್ಮಲೋಕ ಪ್ರಾಪ್ತಿಯೇ ಮುಂತಾದ ಇಷ್ಟಾರ್ಥಗಳಿಗೆ ಸಾಧನವಾದ ಕರ್ಮಗಳಿಂದ ಆರಾಧಿಸುತ್ತಾ ಈ ಮಂತ್ರ ಜಪದಿಂದ ಸ್ತೋತ್ರ ಮಾಡುತ್ತಾರೆ. ಎತ್ತತ್ ಕರ್ಮಮಯಂ ಲಿಂಗಂ ಬ್ರಹ್ಮಲಿಂಗಂ ಜನೋರ್ಚಯೇತ್ ಏಕಾಂತ ಮದ್ವಯಂ ಶಾಂತಂ ತಸ್ಮೈ ಭಗವತೆ ನಮಗಿತಿ. ಕರ್ಮ ಫಲ ಸ್ವರೂಪನಾಗಿ ಬ್ರಹ್ಮ ಸ್ವರೂಪವನ್ನು ಪ್ರಕಾಶಪಡಿಸುವವನಾಗಿ ಬ್ರಹ್ಮ ಅಥವಾ ವೇದ ಪ್ರತಿಪಾದ್ಯನಾಗಿ ಪರಬ್ರಹ್ಮ ಒಂದರಲ್ಲೇ ತತ್ಪರನಾಗಿ ಅದ್ವಿತೀಯನಾಗಿ ಸರ್ವರಿಂದಲೂ ಪೂಜಿತನಾಗಿರುವ ಶಾಂತ ಸ್ವರೂಪಿಯಾದ ಭಗವಂತನಾದ ಬ್ರಹ್ಮದೇವರಿಗೆ ನಮಸ್ಕಾರವು. ಶ್ರೀ ಶುಕ ಮಹರ್ಷಿಗಳು ಹೇಳುತ್ತಾರೆ, ಕೇಳು ಪರೀಕ್ಷಿತ್ ರಾಜ, ಆ ಸಿಹಿ ನೀರಿನಿಂದ ಆಚೆ ಲೋಕಾಲೋಕವೆಂಬ ಪರ್ವತವಿದೆ. ಅದು ಸೂರ್ಯನ ಬೆಳಕು ಬೀಳುವ ಪ್ರದೇಶಗಳಿಗೂ ಮತ್ತು ಬೆಳಕು ಬೀಳದ ಕತ್ತಲೆಯ ಪ್ರದೇಶಗಳಿಗೂ ಗಡಿಯಾಗಿ ಮಧ್ಯಭಾಗದಲ್ಲಿದೆ. ಮೇರುವಿಗೂ ಮಾನಸೋತ್ತರ ಪರ್ವತಕ್ಕೂ ಎಷ್ಟು ದೂರವಿದೆಯೋ ಅಷ್ಟೇ ದೂರದ ವಿಸ್ತಾರವುಳ್ಳ 1,57,50,000 ಯೋಜನೆಗಳ ವಿಸ್ತಾರವುಳ್ಳ ಭೂಮಿಯು ಸಿಹಿನೀರಿನ ಸಮುದ್ರದ ಆಚೆಗೆ ಇರುವುದು. ಅದರ ಮುಂದೆ ಕನ್ನಡಿಯಂತೆ ಕಂಗೊಳಿಸುತ್ತಿರುವ ಶುದ್ಧವಾದ ಚಿನ್ನದ ನೆಲವಿದೆ. ಅಲ್ಲಿ ಬಿದ್ದ ಪದಾರ್ಥವು ಮತ್ತೆ ಯಾರಿಗೂ ಸಿಕ್ಕುವುದಿಲ್ಲ.
ಆದುದರಿಂದ ಅಲ್ಲಿ ದೇವತೆಗಳನ್ನು ಬಿಟ್ಟು ಬೇರೆ ಯಾರೂ ವಾಸ ಮಾಡುವುದಿಲ್ಲ. ಬೆಳಕು ಮತ್ತು ಕತ್ತಲೆಗಳ ಪ್ರವೇಶಗಳೆರಡಕ್ಕೂ ನಡುವಿನ ಗಡಿಯಾಗಿರುವುದರಿಂದ ಆ ಪರ್ವತಕ್ಕೆ ಲೋಕಾಲೋಕವೆಂಬ ಹೆಸರು ಬಂದಿದೆ. ಪರಮಾತ್ಮನು ಅದನ್ನು 3 ಲೋಕಗಳಿಗೂ ಹೊರಗೆ ಅವುಗಳ 4 ಕಡೆಗಳ ಎಲ್ಲೆಗಳ ರೂಪದಲ್ಲಿ ಸ್ಥಾಪಿಸಿದ್ದಾನೆ. ಅದು ಎಷ್ಟು ಎತ್ತರವಾಗಿದೆ ಎಂದರೆ ಅದರ ಒಂದು ಕಡೆಯಿಂದ 3 ಲೋಕಗಳಿಗೂ ಪ್ರಕಾಶವನ್ನು ಬೀರುವ ಸೂರ್ಯನಿಂದ ಹಿಡಿದು ಧ್ರುವ ನಕ್ಷತ್ರದವರೆಗೆ ಇರುವ ಗಡಿ ಜ್ಯೋತಿರ್ಮಂಡಲದ ಕಿರಣಗಳು ಮತ್ತೊಂದು ಕಡೆಗೆ ಇಡೀ ಜ್ಯೋತಿರ್ಮಂಡಲದ ಕಿರಣಗಳು ಮತ್ತೊಂದು ಕಡೆಗೆ ಹೋಗಲಾರವು. ವಿದ್ವಾಂಸರು ಪ್ರಮಾಣ, ಲಕ್ಷಣ ಮತ್ತು ಸ್ಥಿತಿಗಳಿಗೆ ತಕ್ಕಂತೆ ಸಂಪೂರ್ಣ ಲೋಕಗಳ ವಿಸ್ತಾರವು ಇಷ್ಟೇ ಎಂದು ನಿರೂಪಿಸಿದ್ದಾರೆ. ಈ ಇಡೀ ಭೂಗೋಳದ ಪರಿಮಾಣವು 50 ಕೋಟಿ ಯೋಜನೆಗಳು. ಲೋಕಾಲೋಕ ಪರ್ವತವು ಇದರ 1/4 ಭಾಗದಷ್ಟಿದೆ. 12.5 ಕೋಟಿ ಯೋಜನೆಗಳಷ್ಟು ವಿಸ್ತಾರವಾಗಿದೆ. ಚರಾಚರ ಗುರುವಾದ ಬ್ರಹ್ಮದೇವರು ಅದರ ಮೇಲೆ 4 ದಿಕ್ಕುಗಳಲ್ಲಿಯೂ ಸಂಪೂರ್ಣ ಲೋಕಗಳ ಸ್ಥಿತಿಗೆ ಆಧಾರವಾಗಿರುವಂತೆ ವೃಷಭ, ಪುಷ್ಕರ ಚೂಡ, ವಾಮನ ಮತ್ತು ಅಪರಾಜಿತಗಳೆಂಬ 4 ದಿಗ್ಗಜಗಳನ್ನು ನೇಮಿಸಿದ್ದಾರೆ. ಆ 4 ದಿಗ್ಗಜಗಳ ಮತ್ತು ತನ್ನ ಅಂಶಸ್ವರೂಪವಾಗಿರುವ ಇಂದ್ರಾದಿ ಲೋಕಪಾಲಕರ ಬಗೆ ಬಗೆಯ ಶಕ್ತಿ ಸಾಮರ್ಥ್ಯಗಳನ್ನು ವೃದ್ಧಿಪಡಿಸುವುದಕ್ಕಾಗಿಯೂ ಮತ್ತು ಸಮಸ್ತ ಲೋಕಗಳ ಕ್ಷೇಮಕ್ಕಾಗಿಯೂ ಪರಮೈಶ್ವರ್ಯಗಳಿಗೆ ಅಧಿಪತಿಯೂ ಸರ್ವಾಂತರ್ಯಾಮಿಯೂ ಆಗಿರುವ ಪರಮ ಪುರುಷನಾದ ಶ್ರೀಹರಿಯು ವಿಶ್ವಕ್ಸೇನನೆ ಮುಂತಾದ ತನ್ನ ಪಾರ್ಶ್ವದರೊಡನೆ ಆ ಪರ್ವತರಾಜನ ಮೇಲೆ ಎಲ್ಲ ಕಡೆಗಳಲ್ಲಿಯೂ ಬೆಳಗುತ್ತಿದ್ದಾನೆ. ಸ್ವಾಮಿಯು ಧರ್ಮ, ಜ್ಞಾನ, ವೈರಾಗ್ಯ ಮತ್ತು ಐಶ್ವರ್ಯಗಳೇ ಮುಂತಾದ ಅಷ್ಟಸಿದ್ಧಿಗಳಿಂದ ಸಂಪನ್ನನಾಗಿ ತನ್ನ ದಿವ್ಯ ಶುದ್ಧ ಸತ್ವಮಯವಾದ ದಿವ್ಯ ಮಂಗಳ ವಿಗ್ರಹದಲ್ಲಿ ಶಂಖ ಚಕ್ರಾದಿ ದಿವ್ಯಾಯುಧಗಳನ್ನು ಹಸ್ತಗಳಲ್ಲಿ ಧರಿಸಿ ಮೆರೆಯುತ್ತಿದ್ದಾನೆ. ಹೀಗೆ ತನ್ನ ಯೋಗಮಾಯೆಯಿಂದ ರಚಿತವಾಗಿರುವ ಬಗೆ ಬಗೆಯ ಲೋಕಗಳ ವ್ಯವಸ್ಥೆಗಾಗಿ ಶ್ರೀ ಭಗವಂತನು ಇದೇ ಲೀಲಾಮಯ ದಿವ್ಯ ವಿಗ್ರಹದಿಂದ ಕಲ್ಪ ಕಾಲದವರೆಗೂ ಅಲ್ಲಿ ಪ್ರತ್ಯಕ್ಷನಾಗಿರುವನು. ಲೋಕಾಲೋಕ ಪರ್ವತದ ಒಳಗಿರುವ ಭೂಭಾಗದ ವಿಸ್ತಾರವನ್ನು ಹೇಳಿದ್ದರಿಂದ ಅದರ ಹೊರಗಿರುವ ಕತ್ತಲೆಯ ಪ್ರದೇಶದ ವಿಸ್ತಾರವನ್ನು ವಿವರಿಸಿದಂತಾಯಿತು. ಅಲ್ಲಿಂದ ಆಚೆಗಾದರೂ ಯೋಗೇಶ್ವರರು ಮಾತ್ರವೇ ಸಂಚರಿಸಬಲ್ಲರು. ಅಂಡ ಮಧ್ಯ ಗತ ಸೂರ್ಯೋ ದ್ಯಾವ ಭೂಮ್ಯೋ ಯದಂತರಂ ಸೂರ್ಯಾಂಡ ಗೋಲಯೋರ್ ಮಧ್ಯೆ ಕೋಟ್ಯಸ್ಯೋ 25. ಎಲೈ ರಾಜೇಂದ್ರನೇ ಕೇಳು, ಸ್ವರ್ಗ ಮತ್ತು ಭೂಮಿಗಳ ಯಾವ ಮಧ್ಯಭಾಗವುಂಟೋ ಅದೇ ಸೂರ್ಯನಿಗೆ ನೆಲೆಯು. ಸೂರ್ಯನು ಬ್ರಹ್ಮಾಂಡದ ನಟ್ಟ ನಡುವೆ ಇದ್ದಾನೆಂದು ತಿಳಿಯಬೇಕು. ಆ ಸೂರ್ಯ ಮತ್ತು ಬ್ರಹ್ಮಾಂಡ ಗೋಳಗಳ ನಡುವೆ ಎಲ್ಲ ಕಡೆಗಳಿಂದ 25 ಕೋಟಿ ಯೋಜನೆಗಳಷ್ಟು ವಿಸ್ತಾರವಿದೆ. ಮೃತೇಂಡ ಏಷ ಏತಸ್ಮಿನ್ ಯದಭೂತ್ ತಥೋ ಮಾರ್ತಾಂಡ ಇತಿ ವ್ಯಪದೇಶಃ ಹಿರಣ್ಯ ಗರ್ಭ ಇತಿ ಸ್ಯಾದ್ ಹಿರಣ್ಯಾಂಡ ಸಮುದ್ಭವಃ. ಸಮುದ್ರದೇವರನ್ನು, ಸೂರ್ಯದೇವರನ್ನು ಮೃತವಾದ ಅಂದರೆ ಅಚೇತನವಾಗಿರುವ ಬ್ರಹ್ಮಾಂಡದಲ್ಲಿ ವೈರಾಜ ರೂಪದಲ್ಲಿ ಬೆಳಗುತ್ತಿರುವುದರಿಂದ ಮಾರ್ತಾಂಡ ಎಂದು, ಹಿರಣ್ಮಯವಾದ ಅಂದರೆ ಜ್ಯೋತಿರ್ಮಯವಾದ ಬ್ರಹ್ಮಾಂಡದಿಂದ ಪ್ರಕಟಗೊಂಡ ಕಾರಣ ಹಿರಣ್ಯಗರ್ಭ ಎಂದು ಕರೆಯುತ್ತಾರೆ. ಸೂರ್ಯೇಣ ಹಿ ವಿಭಜ್ಯಂತೆ ದಿಶಃಖಂ ಧೌರ್ಮಹಿದ್ಭಿಧ ಸ್ವರ್ಗಾಪವರ್ಗೌ ನರಕ ರಸೌಕಾಂಸಿ ಚ ಸರ್ವಶಃ. ಪೂರ್ವವೇ ಮೊದಲಾದ ಮುಂತಾದ ದಿಕ್ಕುಗಳನ್ನು, ಆಕಾಶವನ್ನು, ಸ್ವರ್ಗವನ್ನು, ಭೂಮಿಯನ್ನು ಮತ್ತು ಇತರ ವಸ್ತುಗಳನ್ನು, ಸ್ವರ್ಗ, ಮೋಕ್ಷ, ನರಕ ಮತ್ತು ಪಾತಾಳ ಲೋಕಗಳನ್ನು ಎಲ್ಲವನ್ನೂ ವಿಂಗಡಿಸುವವನು ಈ ಸೂರ್ಯನೇ. ದೇವತಿರ್ಯಂಗ್ ಮನುಷ್ಯಾಣಾಂ ಸರೀಸೃಪಸವೀರುಧಾಂ ಸರ್ವಜೀವ ನಿಕಾಯಾನಾಂ ಸೂರ್ಯ ಆತ್ಮ ಧೃಗೀಶ್ವರ. ದೇವತೆಗಳು, ತಿರ್ಯಕ್ ಪ್ರಾಣಿಗಳು, ಮನುಷ್ಯರು, ಸರ್ಪ ಜಾತಿಯ ಪ್ರಾಣಿಗಳು, ಗಿಡ ಮರ ಬಳ್ಳಿಗಳು ಇವೇ ಮುಂತಾದ ಸಮಸ್ತ ಜೀವ ಸಮೂಹಗಳಿಗೂ ಆತ್ಮವು, ಕಣ್ಣು ಮತ್ತು ಪ್ರಭುವು ಈ ಸೂರ್ಯದೇವನೇ ಎಂದು ಹೇಳುವಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ 20ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.